ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಬಂಕಾಪುರ ಇಂದು ದಿನಾಂಕ 18/2/2025 ನಡೆದ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ಶಾಲೆಯಲ್ಲಿ ನಡೆದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಹಾಗೂ ಸರಸ್ವತಿ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಶಾಲೆಯ ಮೇಲ್ವಿಚಾರಕರು ಆದ ಶ್ರೀಮತಿ ರೂಪಾ ಪಾಸುಂಡಗಾರ್ ಅವರು ಹಾಗೂ ಶಿಕ್ಷಕರು ತುಂಬಾ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಡೆಸಲಾಗಿತ್ತು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖ್ಯ ಅಡುಗೆಯವರು ಆದ ಶ್ರೀ ಪ್ರಕಾಶ್ ಮೇಧಾರ್ ಹಾಗೂ ಶ್ರೀಮತಿ ಪರ್ವೀನ್ ಬಾನು ಬಡಿಗೇರ್ ಮತ್ತು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಉದ್ದೇಶಿಸಿ ಮೇಲ್ವಿಚಾರಕರು ಆದ ರೂಪಾ ಅವರು ಮುಂಬರುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ, ಎಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎಂಬ ಮಾತಿನ ಮೂಲಕ ಮಕ್ಕಳಿಗೆ ಮನಮುಟ್ಟುವಂತೆ ಮಾತನಾಡಿದರು. ನಂತರ ಮಕ್ಕಳು ಶಾಲೆಯನ್ನ ಹಾಗೂ ಶಿಕ್ಷಕರನ್ನ ಕುರಿತು ಮಾತನಾಡಿದರು. ನನ್ನ ಹೆಸರು ತನುಜಾ ಪ್ರಕೇರ ಸುಂದರ್ ಅಂತ. ನಾನು ಶಿಡ್ಲಾಪುರ ಗ್ರಾಮದಿಂದ ಈ ಹಾಸ್ಟೆಲ್ಗೆ ಬಂದಿದ್ದೇನೆ. ಈ ಹಾಸ್ಟೆಲಿನ ಹೆಸರು ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯ. ಇಲ್ಲಿ ಸೌಲಭ್ಯಗಳು ತುಂಬಾ ಚೆನ್ನಾಗಿ ಸಿಗ್ತಾ ಇವೆ. ಮುಂದೆ ಬರುವಂತ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲವಾದ ಸೌಲಭ್ಯಗಳು ದೊರೆಯುತ್ತವೆ. ಈ ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಹಾಸ್ಟೆಲಿಗೆ ಇನ್ನೂ ಬಹಳ ಸೌಲಭ್ಯಗಳನ್ನು ಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇಲ್ಲಿ ಹಾಸ್ಟೆಲ್ನಲ್ಲಿರುವಂತಹ ಸಿಬ್ಬಂದಿಗಳು ಮತ್ತು ಹಾಸ್ಟೆಲ್ ಮಿಸ್ಸಿನವರು ಎಲ್ಲ ನಮಗೆ ಪಾಠ ಬೋಧನೆಗಳನ್ನು ಮಾಡುತ್ತಾರೆ. ನಮಗೆ ಎಲ್ಲಾ ತರಹದ ಸೌಲಭ್ಯಗಳನ್ನು ಒದಗಿಸುತ್ತಾರೆ. ಇಲ್ಲಿ ಹಾಸ್ಟೆಲ್ ಮಿಸ್ಸಿನ ಬಗ್ಗೆ ಹೇಳಲು ನಾವು ಎಷ್ಟು ಹೇಳಿದರೂ ಕಡಿಮೆಯೇ. ಇಲ್ಲಿ ಹಾಸ್ಟೆಲ್ ಮಿಸ್ ನಮಗೆ ಎಲ್ಲಾ ತರಹದ ಸೌಲಭ್ಯಗಳನ್ನು ಕೊಡುತ್ತಾರೆ ಮತ್ತು ನಮಗೆ ಪಾಠವನ್ನು ಹೇಳಿಕೊಡುತ್ತಾರೆ. ಮತ್ತು ನಾನು ನಮ್ಮ ಶಾಲೆಯ ಬಗ್ಗೆ ಹೇಳಬೇಕಾದರೆ, ನಮ್ಮ ಶಾಲೆಯು ನಮಗೆ ಎಲ್ಲ ಶಿಕ್ಷಕರಿಂದ ಪಾಠ ಬೋಧನೆಗಳನ್ನು ಕೊಡಿಸುತ್ತದೆ ಮತ್ತು ಶಿಸ್ತಿನ ಪ್ರಭಾವವನ್ನು ಮೂಡಿಸುತ್ತದೆ. ನಮ್ಮ ಶಾಲೆಗೆ ಇಂದು ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದು, ನನ್ನ ಹಾಸ್ಟೆಲ್ನಲ್ಲಿ ನನ್ನ ವಿದ್ಯಾಭ್ಯಾಸ ಕೊನೆಗೊಳ್ಳುವಂತ ವರ್ಷವಾಗಿದೆ. ಇಲ್ಲಿಗೆ ಬಂದು ನಾನು 3 ಅಥವಾ 4 ವರ್ಷಗಳ ಕಾಲ ಗತಿಸಿದವು. ಇಂದು ನಾವು ಎಲ್ಲರೂ ಬಿಟ್ಟು ಹೋಗುವಂತ ಸಂದರ್ಭವೂ ಬಂದಿದೆ. ಇದು ನಮಗೆ ಕಷ್ಟಕರವಾದ ಸಂಗತಿಯನ್ನು ತಂದುಕೊಡುತ್ತಿದೆ. ಇಲ್ಲಿರುವಂತ ನಮ್ಮ ಮಿಸ್ ಮತ್ತು ಸಿಬ್ಬಂದಿಗಳನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತೇವೆ. ನಾನು ಈ ಹಾಸ್ಟೆಲ್ಗೆ ಹೇಳುವುದೇನೆಂದರೆ ಇಷ್ಟೇ, ಇನ್ನೂ ಸೌಲಭ್ಯಗಳನ್ನು ಒದಗಿಸಿಕೊಳ್ಳಿ ಅಂತ ಸಮಾಜ ಕಲ್ಯಾಣ ಇಲಾಖೆಯರನ್ನು ಬೇಡಿಕೊಳ್ಳುತ್ತೇನೆ. ಮತ್ತು ನಮ್ಮ ಮಿಸ್ ಅವರು ಎಲ್ಲಾ ತರಹದ ಸೌಲಭ್ಯಗಳನ್ನು ಒದಗಿಸಿದ್ದಾರೆ ಮತ್ತು ನಾನು ಈ ಹಾಸ್ಟೆಲ್ಗೆ ತುಂಬಾ ಉತ್ತಮವಾದ ಅಂಕಗಳನ್ನು ತಂದುಕೊಡಲು ಇಷ್ಟಪಡುತ್ತೇನೆ. ಲಕ್ಷ್ಮೀ ನನ್ನ ಹೆಸರು ಲಕ್ಷ್ಮೀ ನಾಗರಾಜ್ ಮೂರ್ತಿ ಅಂತ. ನಾನು ಹುಡುಗಂದಿಂದ ಈ ಶಾಲೆಗೆ ಬಂದಿದ್ದೀನಿ. ಈ ಹಾಸ್ಟೆಲಿಂದ ನಾನು ಶಾಲೆಗೆ ಓಡಾಡ್ತಾ ಕಲಿತಾ ಇದ್ದೀನಿ. ನಮ್ಮ ಶಾಲೆ ಹೆಸರು ಮಾಡರ್ನ್ ಇಂಗ್ಲಿಷ್ ಹೈಸ್ಕೂಲ್ ಬಂಕಾಪುರ್. ಈ ಹಾಸ್ಟೆಲ್ ಹೆಸರು ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯ. ಇಲ್ಲಿ ಬಂದ ಮೇಲೆ ನಮಗೆಲ್ಲ ಸೌಲಭ್ಯನೂ ಚೆನ್ನಾಗಿ ಸಿಗ್ತಾ ಇದೆ. ನಮ್ಮ ಶಾಲೆಯಲ್ಲಿ ಶಿಕ್ಷಣನೂ ಕೂಡ ತುಂಬ ಚೆನ್ನಾಗಿದೆ. ಈಗ ನಮಗೆ ಸೌಲಭ್ಯ ಏನು ಸಿಗ್ತಿದೆಯೋ ಅದಕ್ಕಿಂತ ಹೆಚ್ಚಿನ ಸೌಲಭ್ಯ ಮುಂದೆ ಬರೋರಿಗೆ ಸಿಗಲಿ ಅಂತ ಹೇಳ್ತೀವಿ. ನಾನು ಈ ಹಾಸ್ಟೆಲ್ನಲ್ಲಿ ಇದ್ದು ಕಲಿತಿದ್ದಕ್ಕೆ ಈ ಹಾಸ್ಟೆಲ್ಗೆ ನಮ್ಮ ಶಾಲೆಗೆ ಒಳ್ಳೆ ಅಂಕನ ಗಳಿಸಿ ಉತ್ತಮ ಕೀರ್ತಿ ತರ್ತೇನೆ. ಮತ್ತು ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಹಾಡು, ಭಾಷಣ, ನೃತ್ಯ ಹಾಗೂ ಕಿರುನಾಟಕ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ತಮ್ಮ ಶಾಲೆ ಅಲ್ಲದೆ ಬೇರೆ ಶಾಲೆಯ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಹಾಗೂ ಶಾಲೆಯಲ್ಲದ ಮಕ್ಕಳ ಪಾಲಕರು, ಪೋಷಕರು ಹಾಗೂ ಊರಿನ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಂತರ ನಾನಾ ರೀತಿಯ ಸವಿ ಭೋಜನವನ್ನ ಮಾಡಲಾಗಿತ್ತು. ನಂತರ ಶಿಕ್ಷಕರು ಹಾಗೂ ಶಿಕ್ಷಕಿಯರ ಮಾರ್ಗದರ್ಶನದಂತೆ ಈ ಕಾರ್ಯಕ್ರಮ ನೆರವೇರಿಸಲಾಗಿತ್ತು. ರವಿರಾಜ್, ಯಸ್ಸಾಂಶಿ, ಬಂಕಾಪುರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.